ಸ್ನೇಹಿತರೆ ನಮಸ್ಕಾರ. ನಾನಿವತ್ತೊಂದು ವಿಶೇಷವಾದ ತೋಟವನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಹಳ್ಳಿನಲ್ಲಿ ಭೂಮಿ ಇದ್ರೂ ಕೂಡ ನಮ್ಮ ಕೈಲಿ ವ್ಯವಸಾಯ ಮಾಡೋಕ್ಕಾಗಲ್ಲ, ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಹೇಳಿ ಹಲವಾರು ಯುವಕರು ಗುಣಿಗಳು ಬಿಟ್ಟು ಅಥವಾ ಹಳ್ಳಿಗಳನ್ನು ಬಿಟ್ಟು ಬೇರೆ ಕಡೆ ಹೋಗಿ ಸೆಕ್ಯೂರಿಟಿ ಕೆಲಸ ಅಥವಾ ಬೇರೆ ಬೇರೆ ಕೆಲಸವನ್ನ ಮಾಡೋದನ್ನ ಕಂಡಿದ್ದೀರಾ. ಆದರೆ ಇಲ್ಲೊಬ್ಬ ಯುವಕ ತನ್ನ ಉದ್ಯಮದ ಜೊತೆಗೆ ಕೃಷಿಯನ್ನ ಉದ್ಯಮವಾಗಿಸಿಕೊಂಡು ತನ್ನ ತೋಟದಲ್ಲಿ 150ಕ್ಕಿಂತ ಹೆಚ್ಚು ಹಣ್ಣಿನ ಬೆಳೆಗಳು, ಅದೇ ರೀತಿ 40ಕ್ಕಿಂತ ಹೆಚ್ಚು ಹಲವಾರು ವಿವಿಧ ಪ್ರಾಣಿಗಳು, ಅದೇ ರೀತಿ ವಿಶೇಷವಾಗಿ ತೆಂಗು, ಕಬ್ಬು, ನೇರಳೆ ಹೀಗೆ ಹಲವಾರು ವಿಶೇಷವಾದ ಬೆಳೆಗಳ ಜೊತೆಗೆ ಬಟರ್ ಫ್ರೂಟ್ ಹಾಗೂ ಸ್ಟ್ರಾಬೆರಿ, ಡ್ರ್ಯಾಗನ್ ಹಲವಾರು ಹಣ್ಣಿನ ಬೆಳೆಗಳನ್ನು ಬೆಳೆದು ಯುವಕರಿಗೆ ಮಾದರಿಯಾಗಿದ್ದಾರೆ. ಅವರು ಯಾರು ಎಂಬುದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಮಿರಾಕಲ್ ಅಂತ ಒಂದು ಹೋಟೆಲ್ ಇದೆ. ಆ ಮಿರಾಕಲ್ ಮಾಲೀಕ ಮಂಜು ಅಂತ ಹೇಳಿ. ನೀವು ಒಮ್ಮೆ ಆದ್ರೂ ಅಲ್ಲಿ ಊಟ ಮಾಡದೇ ಇದ್ರೂ ಪರವಾಗಿಲ್ಲ, ಕಾಫಿ ಕುಡಿದೇ ಇದ್ರೂ ಪರವಾಗಿಲ್ಲ, ನೀವು ಹೋಟೆಲ್ ಒಳಗಡೆ ವಿಸಿಟ್ ಕೊಡಲೇಬೇಕು. ಅಲ್ಲಿ ಹೋದಾಗ ನಿಮಗೆ ಸಿಗುವಂಥದ್ದು ಫ್ರೀಯಾಗಿ ಮನಃಶಾಂತಿ ಹಾಗೂ ಆ ಪ್ರಕೃತಿಯ ವಾತಾವರಣ, ಹಲವಾರು ಹಣ್ಣಿನ ಗಿಡಗಳನ್ನು ನಿಮಗೆ ಪರಿಚಯ ಮಾಡಿಸೋದಕ್ಕೆ ಅಂತ ಅಲ್ಲೂ ಕೂಡ ಅವರು ಬೆಳೆದಿದ್ದಾರೆ. ನಾನು ಇವತ್ತು ಅವರ ತೋಟದಲ್ಲಿದ್ದೀನಿ. ಆ ತೋಟದ ಬೆಳೆಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ. ನಮ್ಮ ಜೊತೆ ಮಂಜು ಅವರಿದ್ದಾರೆ. ಈಗೆಲ್ಲ ಸಾಧನೆ ಮಾಡೋದಕ್ಕೆ ಯಾವ ತರ ಆಯ್ತು ಅಂತ ಕೇಳ್ತಾ ಹೋಗೋಣ. ಓಕೆ ಮಂಜು ಅವರೇ, ಈಗ ನೀವು ಒಂದು ವಿಶೇಷವಾದ ತೋಟವನ್ನ ಮಾಡಿದ್ದೀರಿ. ಈ ತೋಟಕ್ಕೆ ಭೇಟಿ ಕೊಟ್ಟಾಗ ನಾನು ಒಂದು ಏನು ತೋಟಗಾರಿಕಾ ಇಲಾಖೆಯವರು ಮಾಡ್ತಾರೆ ಅಂತ ಅನ್ಕೊಂಡಿದ್ದ ಒಂದು ಮಾದರಿ ತೋಟ ಅಥವಾ ಒಂದು ಸಣ್ಣ ಒಂದು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದಷ್ಟೇ ಖುಷಿ ಆಗ್ತಾ ಇದೆ. ಹೇಗೆ ನೀವು ಮಾಡಬೇಕು ಅನ್ಕೊಂಡ್ರೆ ನಿಮ್ಗೆ ಬಿಸ್ನೆಸ್, ಹೋಟೆಲು ಅವೆಲ್ಲ ನೋಡ್ಕೊಂಡು ಇದು ಹೇಗೆ ಸಾಧ್ಯ ಆಯ್ತು? ಸೊ ನಾನು ಈ ತೋಟಗಾರಿಕೆಗೆ ಬರೋದಕ್ಕೆ ಮುಖ್ಯ ಕಾರಣ ಹೊರಗಡೆ ಏನ್ ಸುತ್ತಾಡ್ತಿದ್ವಲ್ಲ ಅವಾಗ ಹೊರಗಡೆ ನೋಡ್ಕೊಂಡು, ಆಮೇಲೆ ಬೇರೆ ಕಡೆ ತೋಟಗಳು, ಬೇರೆ ಕಡೆ ವಾತಾವರಣಗಳು. ಈಗ ಮಡಿಕೇರಿಗೆ ಹೋದಾಗ ಮಡಿಕೇರಿ ಭಾಗದಲ್ಲಿ ಏನ್ ಬರುತ್ತೆ, ಮಂಗಳೂರು ಕಡೆ ಹೋದಾಗ ಮಂಗಳೂರಲ್ಲಿ ಏನ್ ಬರುತ್ತೆ, ಸಿಮ್ಲಾ ಇದಕ್ಕೆ ಹೋದ್ವಿ, ಅಲ್ಲಿ ಆಪಲ್ಲು ಇನ್ನೊಂದು ಮತ್ತೊಂದು ಗಿಡ ನೋಡಿದ್ವಿ, ಆರೆಂಜ್ ಇದೆಲ್ಲ. ಒಂದೊಂದ್ ಕಡೆ ಹೋದಾಗೆಲ್ಲ ಗಿಡಗಳು ಯಾವ ತರ ಇದ್ ಬರುತ್ತೆ, ಆಮೇಲೆ ಯಾವ ಮಣ್ಣಿಗೆ ಬರುತ್ತೆ, ಯಾವ ವಾತಾವರಣದಲ್ಲಿ ಯಾವ ಗಿಡ ಬೆಳೆದಿದ್ದಾರೆ ಅಂತ. ಕೆಲವು ಆಮೇಲೆ ನಮ್ಮ ಕೋಲಾರ ಸೈಡ್ ಎಲ್ಲ ಆಪಲ್ ಬೆಳೆದಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲೆಲ್ಲ ತುಂಬಾ ಚೆನ್ನಾಗಿ ಆಪಲ್ ಬಂದಿದೆ. ಮಡಿಕೇರಿ ಸೈಡು, ನಮ್ಗೆ ಹಾಸನ ಸೈಡ್ ಸುಮಾರು ಜನ ಬಟರ್ ಫ್ರೂಟ್ ಇದೆಲ್ಲ ಬೆಳೆದಿದ್ದಾರೆ, ನಾಗಮಂಗಲದಲ್ಲೆಲ್ಲ ಬೆಳೆದಿದ್ದಾರೆ, ಇವಾಗ ನೋಡಿದ್ವಿ. ಆಮೇಲೆ ಹಂಗೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡ್ತಾ ಆಮೇಲೆ ಮೆಕೆಡೂಮಿಯಾ ಬಗ್ಗೆ ನೋಡಿದೆ, ಮೆಕೆಡೂಮಿಯಾ ತಂದು ಹಾಕಿದೆ ನಾನು. ಆಮೇಲೆ ಈ ಆರೆಂಜು, ಮೂಸಂಬಿ ಎಲ್ಲ ಬರುತ್ತಾ ಅನ್ಬಿಟ್ಟು ಸ್ವಲ್ಪ ಇದನ್ ಮಾಡಿದೆ. ಸರ್, ಇದು ನನ್ಗಿವತ್ತು ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂದ್ರೆ ಬಹಳ ಖುಷಿ ಆಗುತ್ತೆ. ನನ್ನ ತೋಟ ಅಂತ ಹೇಳೋದಲ್ಲ, ನಾನು ನನ್ನ ಸಹಪಾಠಿಗಳಿಗಾಗ್ಲಿ, ನಮ್ಮ ಸ್ನೇಹಿತರಿಗಾಗ್ಲಿ, ನಮ್ಮ ಆಮೇಲೆ ಇಲ್ಲಿ ನಿಮ್ಮ ವಾಹಿನಿ ಮುಖಾಂತರ ನೋಡ್ತಾ ಇರ್ತಕ್ಕಂಥ ಎಲ್ಲ ನಿಮ್ಮ ವೀಕ್ಷಕರಿಗೆ ಹೇಳೋದು ಒಂದೇನೆ, ಏನೇ ಕೋಟಿ ಕೋಟಿ ಸಂಪಾದನೆ ಮಾಡಿರ್ಬೋದು, ಇವತ್ತೆಲ್ಲ ಬೆಂಗಳೂರಿಂದ ಎಲ್ಲ ಊರ್ ಕಡೆನೆ ಮುಖ ಮಾಡ್ತಾ ಇರೋದು ಅಲ್ವರಾ. ಕೊರೋನಾ ಟೈಮಲ್ಲಿ ನಮ್ದು ಈ ಮಟ್ಟಕ್ಕೆ ಇರ್ಲಿಲ್ಲ. ಕೊರೋನಾ ಟೈಮಲ್ಲಿ ತೋಟಕ್ಕೆ ಬಂದಾಗ ಸ್ವಲ್ಪ ವಿರಳವಾಗಿ ಬರೀ ತೆಂಗಿನ ಗಿಡ ಮಾತ್ರ ಇತ್ತು. ಅವಾಗ ಇಲ್ಲೊಂದ್ 2-3 ತಿಂಗಳು ಏನ್ ಕಾಲ ಕಳೆದು ಅವಾಗ ನಮ್ ತೋಟನು ಒಂದ್ ಮಾದರಿ ತೋಟದ ತರ ಇರ್ಬೇಕು. ನಾನು ಅವಾಗ ತೋಟಕ್ಕೆ ಬಂದಾಗ ಬರೀ ಒಂದ್ ಎಳ್ನೀರ್ ಸಿಗ್ತಾ ಇತ್ತು, ಇಲ್ಲ ಒಂದ್ ಕಾಯಿ ಸಿಗ್ತಾ ಇತ್ತು. ಅದರಿಂದ ಬರೀ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ಬಾರ್ದು ನಮ್ಮ ತೋಟದ ಒಳಗಡೆ ಬಂದಾಗ. ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ನಮ್ಗೆ ತೆಂಗು ಇರ್ಲಿಲ್ಲ. ನಮ್ ತೆಂಗು ಸುಮಾರು ಸ್ವಲ್ಪ ಬುದ್ಧಿ ಕಂಡ್ಮೇಲೆ ನಮ್ಮ ತಂದೆಯವರು ತೆಂಗು ನೆಟ್ಟಿದ್ದು. ಅವಾಗ ಏನು ಅಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಸೀಬೆಕಾಯಿ, ಒಂದು ಏನಾದ್ರು ಮಾವಿನ ಹಣ್ಣು ಕೀಳ್ಬೇಕು ಅಂದ್ರೆ ನಮ್ಮ ಮನೇಲಿ ಮರಗಳು ಇರ್ಲಿಲ್ಲ. ನಾವು ಅವಾಗ ಏನ್ ಮಾಡ್ತಾ ಇದ್ವಿ, ತಿನ್ನೋ ಆಸೆಗೆ ಏನ್ ಮಾಡ್ತಾ ಇದ್ವಿ, ಬೆಳಗಿನ ಜಾವ ಬೇಗ ಎದ್ಬಿಟ್ಟು ಬೇರೆಯವ್ರ ತೋಟದಲ್ಲಿ ಎಲ್ಲಿ ಸಿಗುತ್ತೆ, ಸೂರ್ಯ ಹುಟ್ಟೋಕ್ ಮುಂಚೆ ಬೆಳಗಿನ ಜಾವದಲ್ಲಿ ಇದ್ರಲ್ಲಿ ಹೋಗಿ ಒಂದ್ 2 ಹಣ್ಣು ಕಿತ್ಕೊಂಡ್ಬಿಡೋಣ ಅನ್ನೋ ಒಂಥರ ಮೈತ್ ಸೆಟ್ಟಲ್ಲಿ ಇದ್ವಿ. ಅವಾಗ ಒಂದು ಚಾಲೆಂಜ್ ಆಗಿ ತಗೊಂಡ್ವಿ. ಯಾವಾಗ ನಾವು ಬೇರೆ ತೋಟದಲ್ಲಿ ಕೀಳಕ್ ಹೋಯ್ತಾ ಇದ್ವೋ, ಅಂದ್ರೆ ಏನ ಬೇರೆ ತೋಟ ಅಂದ್ರೆ ನಮ್ಮೂರಲ್ಲಿ ಏನ್ ಅಮ್ಮಮ್ಮ ಅಂದ್ರೆ ಸಿಕ್ಕರು ಒಂದ್ ಮಾವಿನಕಾಯಿ ಸಿಗೋದು, ಇಲ್ಲ ಹಲಸಿನಕಾಯಿ ಸಿಗೋದು, ಇಲ್ಲ ಸೀಬೆಕಾಯಿ, ಅಷ್ಟೇ ನೋಡ್ತಾ ಇರೋದು ನಾವು ಚಿಕ್ಕ ವಯಸ್ಸಿಂದ. ಬೇರೆ ಏನು ಸಿಗಲ್ವ ಬೇರೆ ಕಡೆ, ಅದೆಲ್ಲ ನಮ್ಮ ತೋಟದಲ್ಲಿ ಸಿಗ್ಬೇಕು. ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲಿ ಹಣ್ಣಿಗಾಗಿ ನಾನು ಬೇರೆ ತೋಟಕ್ಕೆ ಏನು ಹೋಗಿದ್ದೆ, ಅದು ನನ್ನ ಮಕ್ಕಳು ಆಗ ನನ್ನ ಕುಟುಂಬದವ್ರು ಆತರ ಮುಂದಿನ ದಿನಗಳಲ್ಲಿ ಆತರ ಆಗ್ಬಾರ್ದು ಅಂದ್ಬಿಟ್ಟು ಚಾಲೆಂಜ್ ಆಗಿ ತಗೊಂಡು, ಇಡೀ ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ತರ ಹಣ್ಣು ಸಿಗುತ್ತೆ, ರಂಬುಟನ್ನು ಇದೆ. ನೀವು ರಂಬುಟನ್ ಇದೆ, ಮಟಾವೋ ಇದೆ, ಮೊಟ್ಟೆ ಹಣ್ಣು, ಆಮೇಲೆ ಮ್ಯಾಂಗೋಸ್ಟಿನ್ ಇದೆ,
ಸುಮಾರು ಅದ್ರಲ್ಲಿ ಅವಾಗ್ಲೇ ಬರದಲ್ಲೇ ಇರೋದು. ಯಾವ್ಯಾವ ರಾಜ್ಯದಲ್ಲಿ ಸ್ಪೆಷಲ್ ಫ್ರೂಟ್ಸ್ ಏನಿದೆ ಈ ಪ್ರತಿಯೊಂದನ್ನು ನಾನು ತರಿಸಿ, ನಾನು ಯಾವ್ದಾದ್ರು ಒಂದು ಟ್ರಿಪ್ ಹೋದ್ರೆ ಅಲ್ಲೇನಾದ್ರು ಒಂದ್ ಜಾಗ ಇತ್ತು ಅಂದ್ರೆ ಅಲ್ಲಿ ಯಾವ ಹಣ್ಣು ಬೆಳೆದಿದೆ ಅದನ್ನ ಎಲ್ಲಿ ತಂದ್ರು ಅಂತ ನಾನು ಇದನ್ನ ಮಾಡ್ತಾ ಇದ್ದೆ. ಈಗ ಒಂದು ಹಲಸಿನ ಗಿಡ, ಸೀಬೆ ಗಿಡ, ಮಾವಿನ ಗಿಡಕ್ಕೆ ಮತ್ತೆ ಸೀಮಿತ ಮಾಡ್ದಲೆ ಹಲ್ಸಲ್ ಆದ್ರೆ ಹಲ್ಸಲ್ ಒಂದ್ 7-8 ತರ ಹಲ್ಸು ಹಾಕಿದೀನಿ. ಸಿದ್ಧ ಹಲ್ಸು, ನಿನ್ನಿತಾಯಿ ಹಲ್ಸು, ಗಮ್ಲೆಸ್ ಹಲ್ಸು, ಚಂದ್ರ ಹಲ್ಸು, ವಿಯೆಟ್ನಾಂ ಹಲ್ಸು, ಈ ತರ ಒಂದೊಂದು ತಳಿಲು. ಬಾಳೆಲು ಅಷ್ಟೇ, ರೆಡ್ ಹಲ್ಸು, ರೆಡ್ ಬಾಳೆ, ಮಧುರಂಗ್ ಬಾಳೆ, ಪುಟ್ಟ ಬಾಳೆ, ರಸಬಾಳೆ, ಇದು ಏಲಕ್ಕಿ ಬಾಳೆ, ಈ ತರ ಒಂದೊಂದು ವೆರೈಟಿಲಿ ಎಷ್ಟೆಷ್ಟು ಇದು ಬರುತ್ತೋ ಆ ತರ ಇದನ್ನ ಮಾಡಿದೀನಿ. ಹಾಗೆ ಸೀಬೆಲು ಅಷ್ಟೇ, ಚಂದ್ರ ಸೀಬೆ, ಸ್ಟ್ರಾಬೆರಿ ಗೋವಾ ನೀವೇ ತಿಂದ್ರಿ, ಆಮೇಲೆ ಅದು ಥೈಲ್ಯಾಂಡ್ ಸೀಬೆ, ಮಡಿಕೇರಿ ಸೀಬೆ, ಸೀಡ್ಲೆಸ್ ಸೀಬೆ, ಆ ತರ ಸ್ವಲ್ಪ ಮಾವಲ್ಲು ಅಷ್ಟೇನೆ, ಮಿಯಾಜಕಿ, ಬ್ಲಾಕ್ ಸ್ಟೋನು, ಆಮೇಲೆ ಬಾಗೇಂಪಲ್ಲಿ, ಮಲೈಕಾ, ಬಾದಾಮಿ, ತೋತಾಪುರಿ, ಕಟ್ಟಿಮೋನಿ ಅಂತ ಈ ತರ ವೆರೈಟಿ ಸುಮಾರು ಎಷ್ಟೆಷ್ಟು ಬರುತ್ತೋ. ಕಾಯಿ ವೆರೈಟಿ ಸ್ವಲ್ಪ ಇದು ಇಳುವರಿ ಕಮ್ಮಿ ಬರ್ಬೋದು ಬೇರೆದಕ್ಕೆ ಇದನ್ನ ಹೋಲಿಸ್ಕೊಂಡ್ರೆ, ಆದ್ರೆ ಕಾಯಿ ಬರ್ದಲೇ ಇರೋಂತ ಗಿಡ ಯಾವ್ದು ಇಲ್ಲ ಸರ್. ಒಂದು ನನ್ಗಾಗಿರೋಂತ ಅನುಭವ ಹೇಳೋದಂದ್ರೆ, ಜನ ಎಲ್ಲ ಅವ್ರನ್ನ ಬೆಳೆಸಿ ಮನುಷ್ಯತ್ವ ಇಲ್ಲದ ಮಾನವರನ್ನ ಇವಾಗ ಬೆಳ್ಸಕ್ ಹೋಗ್ತಾರೆ. ನಿಯತ್ತಿರಲ್ಲ ಜನಗಳಿಗೆ. ಅದೇ ನಿಮ್ಮ ಜಾಗದಲ್ಲಿ ಒಂದು 4 ಮರ ಹಾಕೊಳ್ಳಿ, ವರ್ಷಕ್ಕೂ ಡಬಲ್ ಫಲ ಕೊಡುತ್ತೆ. ಯಾರೋ ದಾರಿಲಿ ಹೋಗೋರ್ಗೆ, ನಿಮ್ಗೆ ಕೆಲ್ಸಕ್ಕೆ ಬರ್ದಿಲ್ದವ್ರಿಗೆ, ಮನುಷ್ಯರಿಗೆ ಯಾರಿಗೋ ಕೆಲ್ಸಕ್ಕೆ ಬರ್ದಿಲ್ದವ್ರಿಗೆ ಮಾಡೋದ್ಕಿಂತ ಅದೇ ಖರ್ಚು ತಂದು ನೀವು ನಿಮ್ ತೋಟದಲ್ಲಿ, ನಿಮ್ ಮನೆ ಮುಂದೆಗಡೆ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗದಲ್ಲಿ ತುಂಬಾ ಹತ್ರದಲ್ಲೇ ಇದನ್ನ ಮಾಡ್ಕೋಬಹುದು. ಗಿಡ ಬೆಳೆಸಿದ್ರೆ ನಿಮ್ಗೆ ಖುಷಿ ಕೊಡುತ್ತೆ, ತೃಪ್ತಿ ಕೊಡುತ್ತೆ, ಫಲ ಕೊಡುತ್ತೆ. ನಿಮ್ ಮನೆ ಮಂದಿ ಎಲ್ಲ ಖುಷಿಯಾಗಿ ತಿಂತಾರೆ, ಖುಷಿ ಕೊಡುತ್ತೆ. ನಿಮ್ಗೆ ಹೆಂಗಿದೆ ನೋಡಿ, ನಾವು ಕೂತ್ಕೊಂಡ್ರೆ ನನಗೆ ಕೂತಿರೋ ನನ್ನ ಸರೌಂಡಿಂಗ್ ಅಲ್ಲೇ 100 ಗಿಡದ ಹಣ್ಣಿನ ಹೆಸರು ಹೇಳ್ತೀನಿ ನಾನು. ಇದೇ ತರ ನಮ್ದು ಹೋಟ್ಲಲ್ಲೂ ಹಾಕಿದೀವಿ. ನಮ್ಮ ಮಿರಾಕಲ್ ಗಾರ್ಡನ್ ಅಲ್ಲೂ 40-50 ಗಿಡ ಇದೆ. ಅಲ್ಲೂ ವಿಯೆಟ್ನಾಂ ಹಲ್ಸ್ ಇದೆ, ಚಕೋತಾ ಇದೆ, ವಾಟರ್ ಆಪಲ್ ಇದೆ, ಸ್ಟಾರ್ ಫ್ರೂಟ್ ಇದೆ, ಸ್ವೀಟ್ ಲೆಮನ್ ಇದೆ, ಸ್ಟ್ರಾಬೆರಿ ಗೋವಾ ಇದೆ, ಆರೆಂಜ್ ಇದೆ, ಆಪಲ್ ಇದೆ, ಮೂಸಂಬಿ ಇದೆ, ಆಲ್ ಟೈಮ್ ಮ್ಯಾಂಗೋ ಇದೆ, ರೆಡ್ ಸೀಬೆ ಇದೆ, ಆಮೇಲೆ ಅದು ಗಜನಿಂಬೆ ಇದೆ. ಸುಮಾರು ಇನ್ನ ವಾಟರ್ ಆಪಲ್ ಒಂದು 4-5 ತರ ಇದೆ. ಇಲ್ಲೂ ನಮ್ಮ ವಾಟರ್ ಆಪಲ್ ವೈಟ್ ಇದೆ, ಪಿಂಕ್ ಇದೆ, ರೆಡ್ ಇದೆ. ವೆರೈಟಿ ಏನೇನ್ ಬರುತ್ತೋ ಅದ್ರಲ್ಲಿ ಎಷ್ಟು ವೆರೈಟಿ ಇರುತ್ತೋ ಅಷ್ಟೂ ಟ್ರೈ ಮಾಡಿದೀನಿ. ಮಕ್ಕಳು ಬಂದ್ರು ಜೋಕಾಲಿ ಆಗ್ಲಿ, ಅಟ್ಟ ಆಗ್ಲಿ, ಒಂದ್ ಹಣ್ಣುಗಳು ಇದನ್ನ ತಿನ್ನೋದಾಗ್ಲಿ, ಅವ್ರಿಗೆ ಗೇಮ್ ಕೂತ್ಕೊಳ್ಳೋದಕ್ಕೆ, ಆಮೇಲೆ ಬಾತ್ಕೋಳಿಕ್ ಅವ್ರಿಗೆ ಈಗ ಬಂದ್ರೆ ಪುಂಗ್ನೂರ್ ಹಸುಗಳು ಸಾಕಿದೀವಿ. ಆ ಹಸುಗಳ ಜೊತೆ ಆಡ್ತಾರೆ, ಬಾತ್ಕೋಳಿಗಳ ಜೊತೆ ಆಡ್ತಾರೆ. ಬನ್ನೂರ್ ಕುರಿ ಸಾಕಿದೀವಿ, ಆ ಕುರಿಗಳ ಜೊತೆ ಆಡ್ತಾರೆ. ಈಗ ಬರೋ ನಮ್ಮ ರಿಲೇಷನ್ಗಳಿಗಾಗ್ಲಿ, ಸ್ನೇಹಿತರಿಗಾಗ್ಲಿ, ಊರಿಗಿಂತ ನಮ್ ತೋಟನೇ ಬಹಳ ಫೇವ್ರೇಟ್ ಆಗ್ಬಿಟ್ಟಿದೆ. ಈಗ ಏನೇ ಫಂಕ್ಷನ್ಗಳು ಮಾಡಿದ್ರು ತೋಟದಲ್ಲೇ ಮಾಡ್ತೀವಿ ಎಲ್ಲದನ್ನು. ಒಳ್ಳೆ ರೆಸಾರ್ಟ್ ತರ ಫೀಲ್ ಕೊಡುತ್ತೆ. ಏನಾದ್ರು ರೆಸಾರ್ಟ್ ರೆಸಾರ್ಟ್ ಏನ್ ಬೇಡ, ನಮ್ಗೆ ಬಂದು ಸ್ನೇಹಿತರುಗಳು ಬಂದಾಗ ಯಾವಾಗ್ಲೂ ಊಟ ಮಾಡ್ಕೊಂಡು ಖುಷಿ ಪಟ್ಟು, ನಮ್ ರಿಲೇಷನ್ಗಳು ಬಂದಾಗ ಖುಷಿ ಪಟ್ರೆ ಸಾಕಷ್ಟೇ ನಮ್ಗೆ. ಈಗ ಊರ್ ಸುತ್ತಮುತ್ತ ಬಂದೆಲ್ಲ ಮಾಡ್ತಾ ಇರೋರು, ಜಮೀನ್ ತಗೊಳ್ತಾ ಇರೋರೆಲ್ಲ ಸಾಫ್ಟ್ವೇರ್ಗಳೇನೆ. ಅಲ್ಲಿ ದುಡ್ದು ತಿರ್ಗಾ ಬಂದ್ ರೈತರಾಗೋದ್ರ ಬದಲು ನಮ್ಮ ರೈತರುಗಳಿಗೆ ನೀವು ಏನ್ ಹೆಣ್ ಸಿಗಲ್ಲ ಅಂತಾರಲ್ಲ, ಎಲ್ಲಾ ಕಡೆ ಅದೇ ರೈತರುಗಳು ಇವಾಗ ಊರುಗಳ ಕಡೆನೆ ಜಾಗಗಳು 1 ಎಕರೆ ಬಂದು 1.5 ಕೋಟಿ 2 ಕೋಟಿ ಆಗಿದಾವೆ. ಅವರೇ ಕೋಟ್ಯಾಧೀಶರು. ಅವನೇನೋ IT ಉದ್ಯೋಗಿ 1 ಲಕ್ಷ ಸಂಬಳ ಅನ್ಬಿಟ್ಟು ಕೊಡ್ತಾರೆ. ಏನು ಪ್ರಯೋಜನ ಇಲ್ಲ. 4-5 ವರ್ಷ ದುಡ್ದು ಅವ್ನು ದುಡ್ಡು ಮಾಡ್ಕೊಂಡ್ ತಿರ್ಗಾ ಬಂದು ಇಲ್ಲೇ ವ್ಯವಸಾಯನೇ ಮಾಡೋದವನು. ಅದ್ರ ನೀರು ಮತ್ತೆ ಗೊಬ್ಬರ, ಹೌದು, ಇವೆರಡು ಈ ಗಿಡಕ್ಕಿದ್ರೆ ಅದು ಹಣ್ಣು ಬಿಡುವಂತ ಸಾಧ್ಯತೆ. ಹೌದು. ಯಾವ ರೀತಿ ಅದನ್ನ ನೀವು ಸಪ್ಲೈ ಮಾಡ್ತಾ ಇದ್ದೀರಾ, ಮತ್ತೆ ಅದ್ ಮ್ಯಾನೇಜ್ಮೆಂಟ್ ಯಾವ ತರ ಇದೆ? ನೀರು ಗೊಬ್ಬರ ಕೊಡ್ಬೋದು ಸರ್. ಅದಕ್ಕೆ ಒಂದು ಶ್ರಮ ಇರುತ್ತಲ್ಲ, ಅದಕ್ಕೆ ಕಳೆ ಕೀಳೋದಾಗ್ಲಿ, ಅದನ್ನ ನೋಡೋದು, ಪೋಷಿಸೋದು, ಅದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ನಮ್ಮ ತಾಯಿಯವರು ಊರಲ್ಲಿದ್ದಾರೆ. ಅವ್ರು ಬೆಳಿಗ್ಗೆ ಎದ್ರೆ ಊರಲ್ಲಿ ಇರ್ತಾರೆ. ಬೆಳಿಗ್ಗೆ ಎದ್ದು ತೋಟಕ್ಕೆ ಬರೋದು, ಸಂಜೆವರೆಗೂ ಇಲ್ಲೆಲ್ಲ ಏನು ಕೋಳಿಗಳಿದೆ ಅದನ್ನೆಲ್ಲ ನೋಡೋದು. ಆಮೇಲೆ ನಮ್ಮಲ್ಲಿ ಬರೀ 1-2 ಕೋಳಿಲಿ ಇವತ್ತೊಂದು 150-200 ಕೋಳಿ ಆಗಿರೋದು ನಮ್ಮ ಇದ್ರಲ್ಲಿ. ಎಲ್ಲ ನಮ್ಮ ತಾಯಿಯವರೇ ಮೊಟ್ಟೆ ಇಡೋದು ನೋಡ್ಕೊಂಡು ಅದನ್ನೆಲ್ಲ ಕಾವಿ ಹಾಕೋದು ಅಂತಾರಲ್ಲ, ಕಾವಿ ಹಾಕೋದು, ಕೋಳಿಗಳಿಗೆ ನೀರು ಇಡೋದು, ಇದನ್ನ ಮಾಡೋದು, ಹಸುಗಳಿಗೆಲ್ಲ ಇದನ್ನ ಮಾಡ್ಕೊಳ್ಳೋದು. ಅದಕ್ಕೆ ಇಲ್ಲಿ ನಮ್ಮ ತೋಟದಲ್ಲಿ ನೋಡ್ಕೊಳ್ಳೋರು ಅವ್ರನ್ನ ನಾನು ಕೆಲಸದವ್ರು ಅನ್ನಲ್ಲ, ನಮ್ಮ ಮನೆ ಮಗ ಅವನು, ಮಂಜು ಅಂತ. ನಾನು ಮಂಜಣ್ಣ ಅಂತೀನಿ. ನಮ್ ತೋಟ ನೋಡ್ಕೊಳ್ಳೋದು ಪೂರ್ತಿ ಇನ್ಚಾರ್ಜು ಇವರೇನೆ, ನಮ್ಮ ಮಂಜಣ್ಣವರು. ನಮ್ಮ ಮನೆ ಮಗನ್ಗಿಂತ ನನ್ನ ತಮ್ಮನ್ಗಿಂತ ಹೆಚ್ಚಾಗಿದ್ದಾರೆ. ಇಲ್ಲಿ ಪ್ರತಿಯೊಂದು ಗಿಡದ್ದು, ಪ್ರತಿಯೊಂದು ಗೊಬ್ಬರ ಇದ್ರದೆಲ್ಲ ಇವರೇ ನೋಡ್ಕೊತಾರೆ. ಕುರಿಗಳ್ದಾಗ್ಲಿ, ಹಸುದು, ಇದ್ರದೆಲ್ಲ ಇವ್ರದೇ ಮ್ಯಾನೇಜ್ಮೆಂಟ್, ಮಂಜಣ್ಣ ಅಂತ. ನಾನು ವಾರಕ್ಕೊಂದ್ಸಲ 2 ಸಲ ಬಂದು ಹೋಗ್ತಾ ಇರ್ತೀನಿ. ಇದನ್ನ ಮಾಡಿದೀವಿ, ಡ್ರಿಪ್ ಅಲ್ಲಿ ನೀರು ಹೋಗುತ್ತೆ. ಗೊಬ್ಬರ ಎಲ್ಲ ಈಗ ಕುರಿ ಗೊಬ್ಬರ ಇದೆ, ಹಸುವಿನ ಗೊಬ್ಬರ, ಜೀವಾಮೃತ ಎಲ್ಲ ಅವ್ರು ಕೊಡೋದ್ರಿಂದ ತಾನಾಗೆಲ್ಲ ಚೆನ್ನಾಗಿದೆ ಸರ್ ತೋಟ. ಮೂಲ ಕಾರಣರು ಇವರಿಬ್ರು. ತಂದೆ ತಾಯಿ ಜೊತೆ ಸೇರ್ಕೊಂಡು ತೋಟ ಡೆವಲಪ್ಮೆಂಟ್ ಮಾಡ್ಕೊಂಡು ಆರೋಗ್ಯವಾಗಿರಿ. ದುಡ್ಡು ಕಮ್ಮಿ ಆದ್ರೂ ಪರವಾಗಿಲ್ಲ, ನೆಮ್ಮದಿ ಇರುತ್ತೆ ಅಂತ ಹೇಳ್ಕೊತೀನಿ. ಧನ್ಯವಾದಗಳು. ನೋಡಿದ್ರಲ್ವಾ, ಇದುವರೆಗೂ
ಕೃಷಿ ಅಂತ ಅಂದ್ರೆ ಮೂಗ್ ಮುರಿತಿದ್ದಂತಹ ಬೆಂಗಳೂರು ಮಂದಿ ತಾವು ಕೂಡ ಕೃಷಿ ಮಾಡಬೇಕು ಅಂತ ಬಂದು ಹಳ್ಳಿ ಕಡೆ ತೋಟ ಮಾಡಿ ಖುಷಿ ಪಡ್ತಾ ಇದ್ದಾರೆ. ಆ ಖುಷಿ ಪಡುವಂತ ವಿಚಾರದಲ್ಲಿ ನಮ್ಮ ಹಳ್ಳಿ ಹುಡುಗರು ಕೂಡ ಮುಂದೆ ಬರಬೇಕು ಅನ್ನೋ ಮಂಜು ಅವರ ಆಸೆ ಆಗಿದೆ. ಬಂಧುಗಳೇ, ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ತೋಟವನ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋ ನೋಡಿ ಕಲಿಬಹುದು. ಈ ವಿಚಾರವನ್ನ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.